मनोवचनैकाधार प्रभु मनोवचनैकाधार ज्योतिरज्योति उजल हृदि कंदर ज्योतिरज्योति उजल हृदि कंदर तुमि तम भंजनहार प्रभु तुमि तम भंजनहार नमो नमो प्रभु वाक्यमनादित नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उजल हृदि कंदर ज्योतिरज्योति उजल हृदि कंदर तुमि तम भंजनहार प्रभु तुमि तम भंजनहार धिधि लंग रंग भंग बाजे अंग संग मृदंग धिधि लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदे तुम्हार जय श्री गुरु महाराज जी की जय। ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು ಪರಮ ಗುರುವಿನ ಶಕ್ತಿಯ ಸಿಂಧು ಪರಮ ಗುರುವಿನ ಶಕ್ತಿಯ ಸಿಂಧು ಹೊರೆವಳು ಸರ್ವರ ಹೃದಯದಿ ನಿಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕಲಿಯುಗದಾರ್ತರ ನೋಡುತ್ತ ನೊಂದು ಕಲಿಯುಗದಾರ್ತರ ನೋಡುತ್ತ ನೊಂದು ಒಲುಮೆಯ ಸುರ ನದಿ ತನ್ನಲಿ ಮಿಂದು ಕಲಿಯುಗದಾರ್ತರ ನೋಡುತ್ತ ನೊಂದು ಒಲುಮೆಯ ಸುರ ನದಿ ತನ್ನಲಿ ಮಿಂದು ಕಲುಷವ ಕಳೆಯುತ್ತ ಬೆಳಗಲಿ ಎಂದು ಕಲುಷವ ಕಳೆಯುತ್ತ ಬೆಳಗಲಿ ಎಂದು ಸುಲಭದ ಸಾಧನೆ ಸಾರವ ತಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು ನಿರ್ಮಲ ಮೂರುತಿ ನಿಷ್ಕಲ ಇಂದು ನಿರ್ಮಲ ಮೂರುತಿ ನಿಷ್ಕಲ ಇಂದು ಕರುಣಿಸುವಂದೇ ಪ್ರೇಮದ ಬಿಂದು ನಿರ್ಮಲ ಮೂರುತಿ ನಿಷ್ಕಲ ಇಂದು ಕರುಣಿಸುವಂದೇ
ಪ್ರೇಮದ ಬಿಂದು ಪರಹಿತ ಜೀವಿತೆ ಸರ್ವರ ಬಂಧು. ಪರಹಿತ ಜೀವಿತೆ ಸರ್ವರ ಬಂಧು, ಮೊರೆಯುವೆ ನಿನ್ನಲಿ ಕೃಪೆ ತೋರಿಂದು. ದೊರಕಿತು ಧರಣಿಗೆ ಸಿರಿವರ ಇಂದು, ಕರುಣೆಯ ಮೂರುತಿ ಶಾರದೆ ಬಂದು. ದೊರಕಿತು ಧರಣಿಗೆ ಸಿರಿವರ ಇಂದು. ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ಬಹುಶಃ ಎಲ್ಲರ ಮನೆಯಲ್ಲೂ ಕೂಡ ಸೈಲೆಂಟ್ ವಾತಾವರಣ ಇದೆ ಅನಿಸುತ್ತೆ. ಈ ಧ್ಯಾನದ ಒಂದು 5-10 ನಿಮಿಷ ಮನೆಯವರು ಎಲ್ಲ ಮಕ್ಕಳಿಗೆ ಸಹಕರಿಸಿ, ಮನೆಯವರು ಎಲ್ಲನೂ ಕೂತ್ಬಿಟ್ರೂ ಒಳ್ಳೆಯದೇ. ಆಗ ಆ ಒಂದು ಪ್ರಶಾಂತವಾದ ಒಂದು ವಾತಾವರಣ ಎಲ್ಲ ಕಡೆ ಇರುತ್ತೆ ಧ್ಯಾನದ ಸಮಯದಲ್ಲಿ. ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನೇ ಭಾವಿಸೋಣ. ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿ ಆ ಒಂದು ಸಮಾಧಿಯ ಸ್ಥಿತಿನಲ್ಲಿರುವಂತಹ, ಗಾಢ ಸಮಾಧಿಯಲ್ಲಿರುವಂಥ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿ, ಆ ಒಂದು ಚಿತ್ರಪಟ ನಾವೆಲ್ಲ ನೋಡಿದ್ದೀವಿ. ಆ ಒಂದು ಸಮಯದಲ್ಲಿ ಶ್ರೀರಾಮಕೃಷ್ಣರು, ಆ ಒಂದು ಫೋಟೋದಲ್ಲಿರುವಂಥ ಶ್ರೀರಾಮಕೃಷ್ಣರು ಆ ಫೋಟೋ ತೆಗೆಯುವಾಗ ಗಾಢ ಸಮಾಧಿನಲ್ಲಿದ್ದರು. ಅಂದರೆ ಗಾಢ ಸಮಾಧಿ ಅಂತಂದರೆ ಈ ಪ್ರಾಪಂಚಿಕದ ಯಾವುದೇ ಒಂದು ಸಂಪರ್ಕನೇ ಇರಲಿಲ್ಲ, ದೇಹ ಮಾತ್ರ ಇತ್ತು. ಅಂಥ ದಿವ್ಯ ಮೂರ್ತಿ ಅದು. ಶ್ರೀರಾಮಕೃಷ್ಣರ ಒಂದು ಕೃಪೆ ಅದು, ನಮಗೆಲ್ಲ ಆ ಥರದ ಒಂದು ಭಾವಚಿತ್ರ ಸಿಕ್ಕಿರೋದು. ಅದೆಲ್ಲ ಅವರ ಲೀಲೆ. ಮುಂದೆ ಎಲ್ಲರೂ ಅವರನ್ನು ಪೂಜಿಸಲಿ ಅನ್ನೋದಕ್ಕೆ ಆ ಒಂದು ಸಮಯದಲ್ಲಿ ಆ ಒಂದು ದಿವ್ಯ ಮೂರ್ತಿ, ಆ ಭಾವ ಸಮಾಧಿಯಲ್ಲಿರುವಂಥ ಮೂರ್ತಿ ಶ್ರೀರಾಮಕೃಷ್ಣನ್ನೇ ನೋಡ್ತಿರೋಣ. ಎಲ್ಲರೂ ಆ ದಿವ್ಯ ಮೂರ್ತಿಯನ್ನೇ ನೋಡ್ತಿರೋಣ. ಆ ದಿವ್ಯ ಮೂರ್ತಿಯನ್ನು ನೋಡ್ತಾ ನಾಮ ಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ರಾಮಕೃಷ್ಣಾಯ. ಓಂ ನಮೋ ಭಗವತೆ 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 ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರ ಪದತಲೆಯಲ್ಲಿ ಮಾನಸಿಕವಾಗಿ ಪುಷ್ಪಾಂಜಲಿಯನ್ನು ಅರ್ಪಿಸೋಣ. ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸೋಣ. ನಮ್ಮ ಏನೇನು ಮನಸ್ಸಿನಲ್ಲಿ ಪ್ರಾರ್ಥನೆ ಬರುತ್ತೋ ಅದನ್ನೆಲ್ಲ ಶ್ರೀರಾಮಕೃಷ್ಣರನ್ನು ಸಲ್ಲಿಸೋಣ. ಶ್ರೀರಾಮಕೃಷ್ಣರ ದಿವ್ಯ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ. ಆ ದಿವ್ಯ ಮೂರ್ತಿಯನ್ನು ನೋಡ್ತಾನೆ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ. ಇವತ್ತಿನ ನಮ್ಮ ನೀತಿಕತೆ ಸೆಷನ್ನಲ್ಲಿ ಇವತ್ತು ಅಲ್ಯ ನಿಹಾರಿಕಾದಿತ್ತು. ಆದರೆ ಅವಳಿಗೆ ಸಂಡೇ ಕ್ಲಾಸ್ ಇದೆ ಅಂತ ಲಾಸ್ಟ್ ಮೊಮೆಂಟಲ್ಲಿ ಗೊತ್ತಾಗಿ ಸೊ ಆಗೋದಿಲ್ಲ, ನಾನು ವೀಡಿಯೋ ಕಳಿಸ್ತೀನಿ ಅಂದ್ಲು. ನಾವು ಈಗಾಗಲೇ ಹೇಳಿದ್ದೀವಿ, ನಮ್ಮ ಮಕ್ಕಳ ಸಂಘದಲ್ಲಿ ವೀಡಿಯೋನ ಶೇರ್ ಮಾಡಿಕೊಂಡು ಕತೆ ಹೇಳೋದನ್ನು ಬೇಡ ಅಂತ. ಯಾಕೆಂತಂದರೆ ಅದು ಸರಿಯಾಗಿ ಶೇರ್ ಆಗಲ್ಲ, ಆ ವಿಡಿಯೋ ಸರಿಯಾಗಿ ಆಗಿರಲ್ಲ. ಹಾಗಾಗಿ ಏನು ಹೇಳೋದಕ್ಕೂ ಆಗೋದಿಲ್ಲ. ಅಟ್ಲೀಸ್ಟ್ ಏನಾದರೂ ನೀವು ಲೈವ್ ಆಗಿ ಮಾಡ್ತಿದ್ದಾಗ ಇದಾಯ್ತು ಅಂದರೆ ಸೌಂಡ್ ಚೇಂಜ್ ಅದು ಮಾಡ್ಕೊತಾದರೂ ಹೇಳ್ಬೋದು. ಸೊ ಹಾಗಾಗಿ ಈಗ ಸಡನ್ನಾಗಿ ಫ್ರೈಡೇ ಈವ್ನಿಂಗ್ ಅನಿಸುತ್ತೆ ಅವಳು ತಿಳಿಸಿದ್ಲು. ಸಡನ್ನಾಗಿ ನಾನು ಮೆಸೇಜ್ ಹಾಕಿದ ತಕ್ಷಣ ನಮ್ಮ ಪುಟಾಣಿ ನವನಿ ಐ ಆಮ್ ರೆಡಿ ಅಂತ ರೆಡಿಯಾಗಿದ್ದಾಳೆ. ಇವತ್ತು ನಮ್ಮ ಈ ನೀತಿಕತೆ ಸೆಷನಲ್ಲಿ ನವನಿ ದಿವೇಕರ್ ತುಮಕೂರಿಂದ ಪಾರ್ಟಿಸಿಪೇಟ್ ಮಾಡ್ತಾಳಲ್ಲ, ಅವಳು ಯಾವ ಒಂದು ಕಥೆಯನ್ನು ಹೇಳ್ತಾಳೆ, ಅದರಲ್ಲಿ ಏನು ನೀತಿ ಇದೆ ಅಂತ ನಾವೆಲ್ಲ ಈಗ ಕೇಳೋಣ. ಜಯರಾಮ್ ಕೃಷ್ಣ. ನನ್ನ ಹೆಸರು ನವನಿ ದಿವೇಕರ್. ನಾನು 2 ನೀತಿ ಕಥೆಗಳನ್ನು ಹೇಳುತ್ತಿದ್ದೇನೆ. ನನ್ನ ನೀತಿ ಕಥೆಯ ಹೆಸರು ಕುರುಕಲ್ಲುಗಳು. ಒಂದಿನ ಶಿಲ್ಪಿ ಇರ್ತಾನೆ. ಅವನಿಗೆ ಮೂರು ಮೂರ್ತಿ ಮಾಡಬೇಕು ಅಂತ ಆಸೆ ಆಗುತ್ತೆ. ಅವಾಗ ಅವನು 3 ಕಲ್ಗಳನ್ನ ತಗೊಂಡ್ಬರ್ತಾನೆ. 1ನೇ ಕಲ್ಲನ್ನ ಎತ್ಕೊಂಡು ಅದಕ್ಕೆ 10 ಎಟ್ಟು ಹೊಡಿತಾನೆ. ಅದು ಬೇಡ ಬೇಡ ಅಂದ್ಬಿಟ್ಟು ಅದು ಅವಾಗ ಶಿಲ್ಪಿ ಅದನ್ನ ಕೆಳಗಡೆ ಇಡ್ತಾನೆ. 2ನೇ ಕಲ್ಲನ್ನ ತೆಗೋತಾನೆ. ಅದಕ್ಕೆ 100 ಎಟ್ಟನ್ನ ಹೊಡಿತಾನೆ. ಅದು ಬೇಡ ಬೇಡ ಅಂದ್ಬಿಟ್ಟು ಅಳಕ್ ಶುರು ಮಾಡುತ್ತೆ. ಅವಾಗ ಅದನ್ನು ಕೆಳಗಡೆ ಇಟ್ಬಿಟ್ಟು
ಇನ್ನು ಮೂರನೇ ಕಲ್ಲಿದೆಯಲ್ಲ ಅದನ್ನ ಸುಂದರ ಮೂರ್ತಿಯಾಗಿ ಮಾಡ್ತೀನಿ ಅಂತ ಅನ್ಕೋತಾನೆ. ಅವನು ಮೂರನೇ ಕಲ್ಲನ್ನ ತಗೊಂತಾನೆ. ಅದನ್ನ ಸುಂದರ ಅದು ಎಲ್ಲ ಅದು ಸುಂದರ ಮೂರ್ತಿಯಾಗಿ ಆಗುತ್ತೆ. ಶುರು ಮಾಡ್ತಿದ್ರು. ಆವಾಗ 1-2ನೇ ಕಲ್ಲಿಗೆ ಹೊಟ್ಟೆ ಕಿಚ್ಚಾಯ್ತು. ಓ ಹಿಂಗ, ಹಂಗಂದ್ರೆ ನಾವು ಒಂದಿನ ಶಿಲ್ಪಿನ ಕುರಿತು ನಾವು ಎಲ್ಲಾ ಎಡ್ಗಳನ್ನೂ ತಾಳ್ಮೆಯಿಂದ ಸಹಿಸ್ಕೊಂಡು ನಾವು ಈ ತರ ಮೂರ್ತಿ ಆಗೋಣ ಅಂತ ಹೇಳುತ್ತೆ. ಅವಾಗ ಒಂದಿನ ಶಿಲ್ಪಿನ ಕುರಿತು ಮಾತಾಡುತ್ತೆ, ನಮ್ಮನ್ನು ಈ ತರ ಮೂರ್ತಿಯಾಗಿ ಮಾಡಿಸು ಅಂತ. ಶಿಲ್ಪಿ ಒಪ್ಕೊಂಡು ಅದನ್ನು ಸುಂದರ ಮೂರ್ತಿಯಾಗಿ ಮಾಡ್ತಾನೆ. ಅವಾಗ ಎಲ್ಲ ಜನರು ಕಣ್ತುಂಬ ನೋಡಿ ಸಂತೋಷ ಪಡ್ತಾರೆ. ಈ ಕಥೆಯ ನೀತಿ, ನಾವ್ ಯಾವತ್ತೂನು ತಾಳ್ಮೆಯಿಂದ ಇರ್ಬೇಕು. ನಾನು ಇನ್ನೊಂದು ಕಥೆಯನ್ನು ಹೇಳುತ್ತಿದ್ದೇನೆ. ಸತ್ಯವಂತ ಬಾಲಕ. ಒಂದೊಂದು ಏರಿಯಾದಲ್ಲಿ ಸ್ಕೂಲ್ ಇರುತ್ತಂತೆ. ಅಲ್ಲಿ ಎಲ್ಲಾರು ಮಾತಾಡ್ತಿರ್ತಾರೆ. ಸರ್ ಬಂದ್ಬಿಟ್ಟು, ನಾನು ನಿನ್ನೆ ಕೊಟ್ಟಿದ್ದ ಹೋಮ್ವರ್ಕ್ ಯಾರ್ಯಾರು ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಹೇಳ್ತಾರೆ. ಅವಾಗ ಎಲ್ಲಾರು ಸುಮ್ನೆ ಕೂತ್ಕೊಂಡಿರ್ತಾರೆ. ಒಬ್ಬ ಬಾಲಕ ಎದ್ ನಿಂತ್ಕೊಂಡು ನಾನು ಹೋಮ್ವರ್ಕ್ ಮಾಡಿದ್ದೀನಿ ಅಂತಾನೆ. ಅವಾಗ ಅವರು ಎಲ್ಲದನ್ನು ಚೆಕ್ ಮಾಡ್ತಾರೆ, ಎಲ್ಲ ಸರಿ ಇರುತ್ತೆ. ಅವಾಗ ಬೇಷ್ ನೀನು ಜಾಣ ಅಂತಾರೆ. ನೀನು ಮುಂದಿನ ಸಾಲಿನಲ್ಲಿ ಕುಳಿತುಕೋ ಅಂತ ಅಂತಾರೆ. ಅವಾಗ ಅವನು ಒಂದ್ ಹೆಜ್ಜೆನೂ ಮುಂದೆ ಇಡ್ಲಿಲ್ಲ, ಅಲ್ಲೇ ಅಳಕ್ ಶುರು ಮಾಡ್ತಾನೆ. ಅವನ್ಗೆ ಸುಳ್ಳು ಹೇಳಕ್ಕೆ ಮನ್ಸ್ ಬಂದಿಲ್ಲ. ಅವನು ನಿಜ ಹೇಳ್ಬೇಕು ಅಂತ ಅನ್ಕೊಂಡ. ಅವಾಗ ಅವನು ನಿಜ ಹೇಳಕ್ಕೆ ಶುರು ಮಾಡ್ದ. ನಾನು ಬೇರೆಯವರು ನೆರವಿನಿಂದ ಈ ಲೆಕ್ಕಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳ್ದ. ಅವಾಗ ಸರ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಅವರು ಬಾಲಕಂಗೆ ಆಶೀರ್ವಾದ ಮಾಡ್ತಾರೆ. ನೀನು ದೊಡ್ಡವನಾದ್ಮೇಲೆ ಒಳ್ಳೆ ವ್ಯಕ್ತಿ ಆಗು ಅಂತ. ಅವರೇ ಗೋಪಾಲ ಕೃಷ್ಣ ಗೋಖಲೆ. ಅವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳ್ತಾರೆ. ಅವರು ಜನರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸ್ತಾರೆ. ಈ ಕಥೆಯ ನೀತಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಧನ್ಯವಾದಗಳು. ಧನ್ಯವಾದಗಳು ನಮ್ಮ ಪುಟಾಣಿ ನವನಿಗೆ. ಪುಟ್ಟ ಕಥೆಗಳು, ಉತ್ತಮವಾದಂಥ ನೀತಿ ಇರುವಂಥ ಕಥೆಗಳನ್ನ ಹೇಳಿದೆಯಾ. ಒಂದು ನಿಜವಾಗ್ಲೂ ಗೋಪಾಲಕೃಷ್ಣ ಗೋಖಲೆ ಅಂತ ಮಹಾನ್ ವ್ಯಕ್ತಿಯ ಬಾಲ್ಯ ಜೀವನ. ಸಾಮಾನ್ಯವಾಗಿ ನಾವು ಯಾವುದೇ ಮಹಾನ್ ವ್ಯಕ್ತಿಯ ಬಾಲ್ಯ ಜೀವನಗಳನ್ನು ಒಂದು ಅಧ್ಯಯನ ಮಾಡಿದಾಗ ಅಥವಾ ಅವ್ರ ಜೀವನ ಚರಿತ್ರೆ ಓದಿದಾಗ ಗೊತ್ತಾಗುತ್ತೆ, ಇಂಥದ್ದು ಸಣ್ಣ ಸಣ್ಣ ಇನ್ಸಿಡೆಂಟಿಂದನೇ ಅವ್ರು ಗ್ರೇಟ್ ವ್ಯಕ್ತಿಗಳಾಗ್ಬಿಟ್ಟಿರ್ತಾರೆ. ಹಾಗೆ ಮತ್ತು ನೀನು ಮೊದಲೇ ಕಥೆ ಹೇಳಿದಿಲ್ಲ, ಅದೇ ಶಿಲ್ಪಿ ಎಷ್ಟು ಆ ಒಂದು ಕಲ್ಲು ಅನ್ನೋದು ಪ್ರತಿಯೊಂದು ವ್ಯಕ್ತಿನಲ್ಲೂ ಒಂದು ಭಗವಂತ ಇದ್ದಾನೆ, ಒಂದು ಆಕಾರ ಇದೆ, ಒಂದು ಮೂರ್ತಿ ಇದೆ. ಅದು ಯಾವುದೊಂದು ಗೊತ್ತಾಗಬೇಕಾದ್ರೆ ಹೊರಗಿನ ಒಂದು ಅದರಲ್ಲಿ ಬೇಡದೇ ಇರೋದು ತೆಗಿಬೇಕು. ಈಗ ಕಲ್ಲಲ್ಲಿ ವಿಗ್ರಹ ಕೆತ್ತೋದು ಅಂದರೆ ಏನು? ಕಲ್ಲಲ್ಲಿರೋ ಒಂದು ವಿಗ್ರಹನ ಬೇಡದೇ ಇರೋದೆಲ್ಲ ಕಿತ್ತಾಕಿದ್ರೆ ಅದು ವಿಗ್ರಹ ಆಗುತ್ತೆ. ಹಾಗೆ ನಮ್ಮಲ್ಲೂ ಕೂಡ ನಾವು ಮಹಾನ್ ವ್ಯಕ್ತಿಗಳಾಗಬೇಕು ಅಂದರೆ ಬೇಡದೇ ಇರೋದೆಲ್ಲ ಕಿತ್ತು ಬಿಸಾಕ್ತಿರ್ಬೇಕು. ಅಂಥದ್ದೊಂದು ಶಿಲ್ಪಿ ಯಾರು? ನಮ್ಮ ಗುರುಗಳೇ. ದೀಕ್ಷಾ ಗುರುಗಳಾಗಿರ್ಬೋದು, ಶಿಕ್ಷಾ ಗುರುಗಳಾಗಿರ್ಬೋದು, ಯಾರೇ ಒಬ್ಬರು ಗುರುಗಳು ಅವ್ರ ಕೆಲಸ ಏನು ಮಾಡ್ತಿರ್ತಾರೆ? ನಮ್ಮನ್ನು ಕೆತ್ತುತ್ತಾ ಇರ್ತಾರೆ. ಹೇಗೆ? ನಮ್ಮಲ್ಲಿರೋ ಕೆಟ್ಟದೆಲ್ಲ ಕಿತ್ತಾಕಿ ಅದೇ ಆಗಬೇಕಾಗಿದೆ. ನಾವು ಆ ಥರ ಒಂದು ಮೂರ್ತಿ ಆಗುವಂಥ ಉತ್ತಮವಾದಂಥ 2 ಕತೆಗಳನ್ನ ನಮ್ಮ ನವನಿ ದಿವೇಕರ್ ಶೇರ್ ಮಾಡ್ಕೊಂಡಿದ್ದಾಳೆ. ಮಕ್ಕಳ ಸಂಘದ ಪರವಾಗಿ ನವನಿ ದಿವೇಕರ್ಗೆ ಧನ್ಯವಾದಗಳನ್ನ ಹೇಳೋಣ.
ಇದು ನನಗೆ ಕ್ಲೂ ಏನು ಕೊಡ್ತೀನಪ್ಪ ಅಂದರೆ ಈ ಒಂದು ಇನ್ಸಿಡೆಂಟ್ ರಾಮಾಯಣದ್ದು. ಗೆಸ್ ಮಾಡಿ. ನವನಿ 2 ರೋಲ್ನ ಮಾಡಿ ತೋರಿಸಿದ್ದಾಳೆ. ಉತ್ತರ ಎಲ್ಲರೂ ಇವತ್ತು ರಶ್ಮಿ ಮೇಡಮ್ ಅವ್ರ ನಂಬರ್ಗೆ ಸಂಜೆ ಒಳಗೆ ಕಳಿಸ್ಬಿಡಿ ಎಲ್ರಿಗೂ, ಆಯಿತಾ? ನೀವೆಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರೋ ಅಷ್ಟು ಪಾಯಿಂಟು ನಮ್ಮ ನವನಿಗೆ, ಪುಟಾಣಿ ನವನಿಗೆ ಸಿಗತ್ತೆ. ಓಕೆ, ಜೈಕಾರದೊಂದಿಗೆ ಇವತ್ತಿನ ಈ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. जय राम कृष्ण सर। जय राम कृष्ण जय राम सर। कृष्ण। जय राम कृष्ण सर। जय राम कृष्ण सर। जय राम कृष्ण सर। जय राम जय राम जय राम कृष्ण सर। 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 जय राम कृष्ण। जय राम कृष्ण सर। जय राम कृष्ण सर। 6 ಅಕ್ಷರದಿಂದ ಗಾಡ್ ನೇಮ್, ಪಿಲಿಗ್ರಿಮೇಜ್ ಪ್ಲೇಸ್, ತೀರ್ಥಕ್ಷೇತ್ರ, ಒಂದು ಫ್ಲವರ್ದು, ಒಂದು ಏಯ್ ಪಕ್ಕ 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 ಬರ್ಕೊಂಡು ಅದರಲ್ಲೇ ಇದೆಯಾ? ಓಹ್ ಸೂಪರ್. ಅವಳ ಹತ್ರನೂ ಕೇಳೊಂದಿಷ್ಟು, ನೀನು ಹೇಳೋಂತೆ. ಅವಳ ಹತ್ರ ಕೇಳಿ ಡಿಸ್ಕಷನ್ ಮಾಡಿ, ಅವಳಿಗೂ ಎಕ್ಸ್ಪ್ಲೈನ್ ಮಾಡಿ ಡಿಸ್ಕಸ್ ಮಾಡಿ. ಥಿಂಕ್ ಮಾಡಿಬಿಡಿ. ಅವ್ರು ಥಿಂಕ್ ಮಾಡ್ಬೋದು, ಇವ್ರು ಬರ್ಬಿಡ್ಬೋದು ಅಂಥದ್ದೆಲ್ಲನೂ ನೋಡ್ಕೊಂಡು ರಿಪೀಟ್ ಆಗದೆ ಇರುವಂಥದ್ದು ಅಂಥದ್ದು ಮಾಡಿದ್ರೆ ಒಂದೊಂದೇ ಬರಿಬೇಕು. ಒಂದೇ ಅದೇನಪ್ಪ, ಒಂದೇ ಪ್ಲೇಸ್ಗೆ 2 ಬರೆಯಂಗಿಲ್ಲ. ಒಂದೇ ಇನ್ನೇನು ಮತ್ತೆ ಒಂದೇ, ಓನ್ಲಿ ಒನ್ ಯು ಹ್ಯಾವ್ ಟು ರೈಟ್. 2 ಬರೆದ್ರೆ ಒಂದು ಸ್ಕ್ರಾಚ್ ಮಾಡಿ, ಯಾವ್ದು ಇಟ್ಕೊಂತೀವಿ ಅದನ್ನ. ಒಂದೇ ಬರಿಬೇಕು, ಒಂದೊಂದೇ ಬರಿಬೇಕು. ಒಂದು ಗಾಡ್ ನೇಮು, ಒಂದು ತೀರ್ಥಕ್ಷೇತ್ರ. ಅಗಸ್ತ್ಯ ನೀನು ಹೇಳ್ಬೋದಲ್ಲಿ ಹೆಲ್ಪ್ ಮಾಡಕ್ಕಂಗು. ಗಾಡ್ ನೇಮ್ ಯಾವುದು? ಸ್ಟಾಪ್. ಈಗ ಆಗ ನೀನು ಗಾಡ್ ನೇಮ್ ಏನು? ಯಾರು ಬರ್ದಿದ್ದೀರಾ? ಟಿಕ್ ಮಾಡ್ಕೊಂಡಿದ್ದೀನಿ. ರುದ್ರ. ತೀರ್ಥಕ್ಷೇತ್ರ ರಾಮೇಶ್ವರಂ. ರೌಂಡ್ ಹಾಕು, ನೀನು ರೌಂಡ್ ಹಾಕು. ಅದಿಲ್ಲ, ಕ್ಯಾನ್ಸಲ್. ಇನ್ಯಾರು ಬರ್ದಿಲ್ಲ? ಆಮೇಲೆ ಫ್ಲವರ್ ಎಲ್ಲ ರೌಂಡ್ ಹಾಕಿ, ರೋಸ್ ಬರ್ದಿರೋಲ್ಲ ರೌಂಡ್ ಹಾಕಿ. ಆಮೇಲೆ ರಾಮಫಲ ಯಾರು ಬಂದಿದ್ದೀರಾ? ಇನ್ನು ನೀನೇನು? ನೀನು ಓಕೆ ಎಲ್ಲ ಕರೆಕ್ಟ್. ಓಕೆ, ಸೊ ಎಲ್ಲ ಇದೆ. ಕರೆಕ್ಟಾಗಿ ಮಾತ್ರ ಟಿಕ್ ಹಾಕ್ಕೊಂಡು ಕೊನೆಯಲ್ಲಿ ಲಾಸ್ಟಲ್ಲಿ ಎಷ್ಟು ಸರಿಯಾಗಿ ನಿಲ್ಸ್ಬೇಕು, ಮುಂದೆ ಎಷ್ಟು ಸರಿಯಾಗಿ. ಅದೇ ರಾಮಾಯಣ ಯಾರು ಬರ್ತಿದ್ದೀರಾ? ರೌಂಡ್ ಹಾಕಿ. ಸಾರಿ ಚೇಂಜ್
ಓಕೆ ರಿಪೀಟ್ ಇದಲ್ವಾ ನಿಮ್ದು ಎಷ್ಟು ಕರೆಕ್ಟ್ ಇದೆಯೋ ಅದು ನಂಬರ್ ಮಾತ್ರ ಕೊನೆಯಲ್ಲಿ ಹಾಕೊಳ್ಳಿ. ಲಾಸ್ಟಲ್ಲಿ ಸುಮ್ಮನೆ ನಂಬರ್ ಹಾಕಿ ಅಲ್ಲೇ ಎಂಡಲ್ಲಿ ಹಾಕೊಂಡ್ರೆ ಸಾಕು. ಎಷ್ಟು ಕರೆಕ್ಟೋ ಅಷ್ಟು ಎಂಡಲ್ಲಾದ್ರೂ ಹಾಕೋ ಇಲ್ಲ ಫಸ್ಟ್ ಜಾಗ ಇದ್ರೂ ಹಾಕೋ. ಈಗ ಟೋಟಲ್ ಗೊತ್ತಾಗಬೇಕಷ್ಟೇ. ಈಗ ಎರಡನೇ ಅಕ್ಷರ ಎ. ಜೋರಾಗಿ ಹೇಳೋದು ಅವ್ರು ಬರೆಯಲ್ಲ, ಬರೀಬೇಕು ಕುತ್ಕೊಂಡು ಬರೆಯಲ್ಲ. ಸ್ಟಾಪ್. ಆಂಜನೇಯ. ಯಾರು ಇಲ್ಲ ಆಂಜನೇಯ? ಟಿಕ್. ಆಮೇಲೆ ಗೊತ್ತಿಲ್ಲ. ತೀರ್ಥಕ್ಷೇತ್ರ ಪ್ರಾರಂಭ. ಫ್ರೂಟು ಆಪ್ರಿಕಾಟ್. ರೋಡ್ ಹಾಕಿ ನೀನು ಗಾಡ್ ಅರುಣ. ಅರುಣ ಯಾರು? ಓಕೆ. ಪ್ಲೇಸ್ ಅಯೋಧ್ಯ. ಯಾರು ಇಲ್ಲ? ಚಿಕ್ಕಕ್ಕಳು. ಫ್ರೂಟ್ ಆಪಲ್. ಓಕೆ. ನೀನು ಗಾಡ್ ಒಂದು ಆದಿತ್ಯ ಆದಿತ್ಯ. ಬೇರೆ ನೋ ಪ್ರಾಬ್ಲಮ್. ಅಷ್ಟವಕ್ರ ಅಷ್ಟವಕ್ರ ಗಾಡ್ ಅಲ್ವೋ? ಅಷ್ಟವಕ್ರ ಸೈಟ್ ಗಾಡ್ ಅಲ್ಲ. ಗಾಡ್ ನೇಮ್ ಕೇಳಿರೋದು. ಅಷ್ಟವಕ್ರ ರೋಡ್ ಹಾಕು. ಅಂಜಲಿ ಬಿಟ್ಟ. ಅಮರಾಂತಸ್. ಓಕೆ. ಇನ್ಯಾವುದೂ ಇಲ್ವಾ? ಎಲ್ಲ ರಿಪೀಟ್ ಯಾವುದಿಲ್ಲ? ಓಕೆ. ಓಕೆನಾ? ಈಗ ಇನ್ನೊಂದು ಅಕ್ಷರ. ಈಗ ಎಂ. ಅದು ಕಾರ್ಕಳಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ತೀರ್ಥಕ್ಷೇತ್ರ ಅಂತ. ಕಾರ್ಕಳದಲ್ಲಿ ಏನು ಅಷ್ಟೇ. ಅದು ನಿಮಗೆ ತೀರ್ಥಕ್ಷೇತ್ರ ಅಂತ ಕೇಳಿರೋದಲ್ವಾ? ಕಾರ್ಕಳ ಕನ್ಸಿಡರ್. ಓಕೆ. ಅದಷ್ಟು ಸುಮ್ಮನೆ ಟೂರಿಸ್ಟ್ ಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ಇನ್ಯಾರು? ಫ್ಲವರ್. ಫ್ಲವರ್ ನೀನು? ಕುಂಜಾವರ. ಓಕೆ. ಕಮಲ. ಕಿವಿ. ಅಯ್ಯೋ 4 ಕಿವಿನ. ಓಕೆ. ಸೊ ಟೋಟಲ್ ಹಾಕೊಳ್ಳಿ. ಈಗ ಫುಲ್ ಟೋಟಲ್ ಈಗ ಮಾಡ್ಕೊಳ್ಳಿ. ಇದಕ್ಕೂ ಹಾಕೊಂಡು ಫೈನಲ್ ಟೋಟಲ್ ಮಾಡ್ಕೊಳ್ತೀವಿ. ಕರೆಕ್ಟ್ ಎಷ್ಟಿದೆ ಅಂತ. ಫಸ್ಟ್ ಲೈನಲ್ಲಿ ಎಷ್ಟು ಕರೆಕ್ಟು, ಸೆಕೆಂಡ್ ಎಷ್ಟು ಎಲ್ಲ ಟೋಟಲ್ ಪಾಯಿಂಟ್ಸ್. ನಾನು ನಿಮ್ದು ಎಷ್ಟು ಟೋಟಲ್ ಹಾಕೊಂಡೆ? 10 6 8 4 10. ಫಸ್ಟ್ ಪ್ಲೇಸ್. ಸೆಕೆಂಡ್ ನೀವೇನಾ? ಸೆಕೆಂಡು, ಥರ್ಡು, ಫೋರ್ತ್. ಗುಡ್ ಮಕ್ಕಳು.
Good. Oi, for a low, good. Tuwa. ನೋಡ ನಮ್ದು ಬರ್ತೇವೆ. ಬರಲ್ಲ? ಓಕೆ ಸೂಪರ್.